10 crores ಇನ್ 60 days ಚಾಲೆಂಜಲ್ಲಿ ಡೇ 22. ನಿನ್ನೆ ನಾನೊಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ವಿಸಿಟ್ ಮಾಡಿದ್ದೆ ಅಂತ ಹೇಳಿದೆ, ಬೃಂದಾವನ್ ಎನ್ಕ್ಲೇವ್ ಅಂತ. BMRDA ಆ್ಯಂಡ್ STRR ಅಪ್ರೂವ್ಡ್ ಪ್ರಾಜೆಕ್ಟ್ ಅದು. ನಾನು ಆಲ್ರೆಡಿ BMRDA ಪ್ರಾಜೆಕ್ಟ್ ಯಾಕೆ ತೊಗೊಬೇಕು ಆ್ಯಂಡ್ BMRDA ಪ್ರಾಜೆಕ್ಟ್ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ದೆ. ಇಲ್ಲಿ STRR ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, STRR ಯಾಕೆ ತೊಗೊಳ್ತಾರೆ, STRR ಏನು ಅಡ್ವಾಂಟೇಜಸ್ ಅಂತ ಈ ವಿಡಿಯೋಲಿ ಹೇಳ್ತೀನಿ. STRR ಅಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಇದು ಕೂಡ ಒನ್ ಆಫ್ ದ ಪ್ಲಾನಿಂಗ್ ಅಪ್ರೂವಲ್ ಅಥಾರಿಟಿನೇ BMRDA ಥರ. ಈ STRR ದೊಡ್ಡಬಳ್ಳಾಪುರ, ದಾಬಾಸ್ಪೇಟ್, ಮಾಗಡಿ, ರಾಮನಗರ, ಕನಕಪುರ, ಆನೇಕಲ್, ಹೊಸೂರ್, ಹೊಸಕೋಟೆ, ದೇವನಹಳ್ಳಿನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಈ STRRನ ತರೋ ಉದ್ದೇಶ ಏನಂದರೆ, ದೊಡ್ಡ ದೊಡ್ಡ ಲಾಜಿಸ್ಟಿಕ್ ವೆಹಿಕಲ್ಸ್ ಆಗಲಿ ಇಲ್ಲ ಬಿಗ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಆಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಸಿಟಿ ಒಳಗಡೆನೇ ಬರಬೇಕು ಅನ್ನೋ ಅವಶ್ಯಕತೆ ಇಲ್ದಿರ ಇದು ಔಟರ್ ರಿಂಗ್ ರೋಡ್ಸಲ್ಲೇ ಪಾಸ್ ಆಗೋಗ್ಲಿ, ಸಿಟಿ ಒಳಗಡೆ ಟ್ರಾಫಿಕ್ ಕಂಜೆಕ್ಷನ್ ಆಗ್ದಿರ ಇರಲಿ ಅನ್ನೋ ಉದ್ದೇಶಕ್ಕೆ ಈ STRR ಬರ್ತಾ ಇದೆ. ಈ ಪ್ರಾಜೆಕ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸುಮಾರು ಕಡೆ ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ಸ್ ನಡೀತಿದೆ. STRR ಅಪ್ರೂವಲ್ ತಗೊಳೋದ್ರಿಂದ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮಲ್ಲಿ ಈ ಲೇಔಟ್ ಬರಲ್ಲ, ಆಲ್ರೆಡಿ ಚೆಕ್ ಮಾಡಿ ಅಪ್ರೂವಲ್ ಕೊಟ್ಟಿರ್ತಾರೆ. ನಿಮ್ಗೇನಾದರೂ ಪ್ರೊಫೆಷ್ನಲ್ ಪ್ರಾಪರ್ಟಿ ಡೀಲ್ಸ್ ಆಗಬೇಕಾದ್ರೆ ಇಲ್ಲ ಹೌಸಿಂಗ್ ಲೋನ್ ಆಗಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ, ನಂಬರ್ ಬಯೋಲಿದೆ. ಸಿಗೋಣ ದ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು.